విస్తరించినట్లు అద్భుత కార్యాలు. ఆ వాక్యವನ್ನು ఓదೋಣ. ఆ వాక్యం చదువుకుందాం. ಅದು ಒಂಬತ್ತು. ಸಣ್ಣ 9:9 12. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನುಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನರು ಆ ಆವಿಗೆಯು ಬೂದಿಯನ್ನು ತೆಗೆದುಕೊಂಡು ಫರೋಹನನ ಮುಂದೆ ನಿಂತುಕೊಂಡು, ಮೋಶೆಯು ಆ ಬೂದಿಯನ್ನು ಆಕಾಶಕ್ಕೆ ತೋರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನೆಬ್ಬಿಸಿತು. ಎಷ್ಟು ಹೇಳಿದ್ರು ಕೂಡ ಪಾರೋನ ಸೈನ್ಯವು ತಿದ್ದುಕೊಂಡಿಲ್ಲ. ఎంత చెప్పినా కూడా ఫరోను సైన్యం తిట్టుకోలేదు. ಅವಿಧೇಯತೆ ಅವರಲ್ಲಿ ಅವಿಧೇಯತೆ ಬಂದಿದ್ದ ಕಾರಣ ದೇವರು ಉಪದ್ರ ಮೇಲೆ ಉಪದ್ರ ಕೊಡ್ತಾರೆ. వాళ్ళలో అవిధేయత వచ్చిన కారణంగా ఉపద్రవాలు గమనించండి. ನಾವು ವ್ಯತ್ಯಾಸ ಜೀವಿತ ಜೀವಿಸದೆ ಹೋದ್ರೆ ಈ ಕಾರ್ಯ ನಮ್ಮಲ್ಲೂ ಕೂಡ ಕಾಣಲ್ಪಡುತ್ತೆ. మనం వ్యత్యాసకరంగా